ಹಲೋ, ನಾವ್ಯಾಕೆ ನೋಡ್ತಿರೋದು ಕಿಯಾದ ಒಂದು ಬ್ಯೂಟಿಫುಲ್ ಕಾರು. ಇದರ ಹೆಸರು ಬಂದ್ಬಿಟ್ಟು ಸೆಲ್ಟೋಸ್ ಅಂತ. ಇದರ ವೇರಿಯಂಟ್ ಬಂದ್ಬಿಟ್ಟು ನಮ್ಮ ಹತ್ರ ಇರೋದು HTK ಆಪ್ಷನಲ್ ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಡೈರೆಕ್ಟ್ ಇಂಜಿನ್ ಹತ್ರನೇ ಹೋಗಿ ಮಾತಾಡೋಣ. ಬನ್ನಿ ಇದರ ಇಂಜಿನ್ ತೆಗೆಯೋಣ. ನಿಮಗೆ ಇದರಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಹೈಡ್ರಾಲಿಕ್ ಸ್ಟೇಟ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಪ್ರಾಪರ್ ಇನ್ಸುಲೇಷನ್ ಇದೆ. ಇದು ಟರ್ಬೋ ಇಂಜಿನ್ನು. ಸೊ ಇದು 1.5 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ. ಆ್ಯಂಡ್ ಇಂಜಿನ್ ಬೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಪೆಟ್ರೋಲ್ ಇಂಜಿನ್ ಆಲ್ಮೋಸ್ಟ್ 160 PS ಆಫ್ ಪವರ್ ಮತ್ತು 253 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹುಡ್ನ ಕ್ಲೋಸ್ ಮಾಡೋಣ. ಜೋರಾಗಿ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ ಇದು 5 ಸ್ಟಾರ್ ಬಿಲ್ಡ್ ಕ್ವಾಲಿಟಿ ಸಿಕ್ಕಿದೆ. ಭಾರತ್ ಎನ್ಕ್ಯಾಪ್ ಅವರು ಟೆಸ್ಟ್ ಮಾಡಿದ್ಮೇಲೆ ಇದು 5 ಸ್ಟಾರ್ ಸೇಫ್ಟಿ ಸಿಕ್ಕಿದೆ. ಸೊ ಫ್ರಂಟಿಂದ ಡಿಸೈನ್ ನೋಡೋದಾದ್ರೆ ಹಿಂಗೆ ಕಾಣುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಮ್ಯಾಟ್ ಒಂದು ಫಿನಿಶಿಂಗ್ ಗ್ರಿಲ್ಸ್ ಬರುತ್ತೆ. ಹೆಡ್ಲೈನ್ ಬಗ್ಗೆ ನೋಡೋದಾದ್ರೆ ನಿಮಗೆ ಆಲ್ LED ಸೆಟಪ್ ಬರುತ್ತೆ, ಬಟ್ ಇಂಡಿಕೇಟರ್ ಬಿಟ್ಟು. ಸೊ ಇಲ್ಲಿ ಐ ಬಿಮ್, ಲೋ ಬಿಮ್ ಎಲ್ಲ ಹೆಡ್ಲೈಟ್ ಆಲ್ LED ಬರುತ್ತೆ. ಆ್ಯಂಡ್ ನಿಮಗೆ DRLs ಬರುತ್ತೆ 2. ಸೊ ನಿಮಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ. ನೋಡ್ಬೋದು 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ನಂಬರ್ ಪ್ಲೇಟ್ ಹಾಕೋದು ಜಾಗ ಕಿಯಾ ಅಂತ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಯಾವುದೇ ಥರ ಫಾಗ್ ಲೈಟ್ನ ಆಫರ್ ಮಾಡಲ್ಲ ಈ ವೇರಿಯಂಟಲ್ಲಿ. ಸೊ ಬೋನೆಟ್ ನೋಡೋದಾದರೆ ತುಂಬ ಉದ್ದ ಇದೆ. ಆ್ಯಂಡ್ ಫ್ರಂಟಿಂದ ಹಿಂಗೆ ಕಾಣ್ತಾ ಇದೆ. ಸೊ ಸೈಡ್ ಪ್ರೊಫೈಲಿಗೆ ಹೋಗಿ ನೋಡೋದಾದರೆ ನಿಮಗೆ ಸೈಡಿಂದ ಹಿಂಗೆ ಕಾಣುತ್ತೆ ಗಾಡಿ. ಆ್ಯಕ್ಚುಲಿ ಇದೊಂದು ಪ್ರಾಪರ್ ಕಾಂಪ್ಯಾಕ್ಟ್ SUV ಆದ್ದರಿಂದ ನಿಮಗೆ ಲೆಂತ್ ಮತ್ತು ವಿಡ್ತಲ್ಲಿ ಏನು ಕಮ್ಮಿ ಬರಲ್ಲ. ಇಲ್ಲಿ ಬರೋದಾದ್ರೆ ಟೈರ್ ಸೈಜ್ ಬರೋದಾದ್ರೆ 17 ಇಂಚಸ್ ಟೈರ್ ಬರುತ್ತೆ. ಇದರ ಎಕ್ಸಾಕ್ಟ್ ಸೈಜ್ ಹೇಳಿದ್ರೆ 215/60 17 ಇಂಚಸ್. ಆ್ಯಂಡ್ ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಇದು ನಾವು ನೋಡ್ತಿರೋದು ಟರ್ಬೋ ಇಂಜಿನ್. ಇದು ನಾವೇನೋ ನಾನ್ ಟರ್ಬೋ ಇಂಜಿನ್ ಅಂತ ಎಣ್ಣೆ ಇಂಜಿನ್ಸ್ ನೋಡಿದ್ರೆ ಅದರಲ್ಲಿ ಸ್ಟೀಲ್ ಡ್ರೀಮ್ಸ್ ಬರುತ್ತೆ. ಇದು ನೋಡೋದಾದ್ರೆ ಓವರ್ ವೇಮು. ಇದು ಆಟೋ ಫೋಲ್ಡಬಲ್ ಆ್ಯಂಡ್ ರಿಟ್ರಾಕ್ಟಬಲ್. ಮತ್ತು ಇದು ಅಷ್ಟೇ ಫ್ಲಶ್ ಡೋರ್ ಹ್ಯಾಂಡಲ್ಸು. ನಾನು ಗಾಡಿ ಲಾಕ್ ಮಾಡಿದ ತಕ್ಷಣ ಅದು ಒಳಗಡೆ ಹೋಗುತ್ತೆ. ಆ್ಯಂಡ್ ಓವರ್ ವೇಮ್ಸ್ ಒಳಗಡೆ ಹೋಗುತ್ತೆ. ಅನ್ಲಾಕ್ ಮಾಡಿದ ತಕ್ಷಣ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಹೊರಗಡೆ ಬರುತ್ತೆ. ಸೊ ಇದು ಆಟೋಮೈಸ್ಡ್ ಆಗಿದೆ. ಹಂಗಂತ ಹೇಳಿದ್ರೆ ನಾವು ಒಂದೊಂದು ಕಾರಲ್ಲಿ ನೋಡ್ತೀವಿ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕು, ಬಟ್ ಇದು ಸೆಕೆಂಡ್ ಬೇಸ್ ಮಾಡಲ್ ಆದ್ರೂ ನಿಮಗೆ ಆಟೋಮ್ಯಾಟಿಕ್ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ನೋಡೋದಾದ್ರು 215/60 17 ಇಂಚಸ್ ಟೈರ್ ಬರುತ್ತೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಕೂಡ ಆಫರ್ ಮಾಡಿದ್ದಾರೆ. ರಿಯರ್ ಡಿಸ್ಕ್ ಬ್ರೇಕು ಸೈಡ್ ವ್ಯೂ ಇಂದ ಹಿಂಗೆ ಕಾಣುತ್ತೆ. ರಿಯರ್ ಬರೋದಾದರೆ ರಿಯರಲ್ಲೇ ಆ್ಯಕ್ಚುಲಿ ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇರೋದು. ಸೊ ಇಲ್ಲಿ ಬರೋದಾದ್ರೆ ಹೈಮೌಂಟ್ ಸ್ಟಾಪ್ ಲೈಟ್ ಬರುತ್ತೆ, ಡಿಫಾಗರ್ಸ್ ಬರುತ್ತೆ. ನೀವು ಅಂದ್ಕೊಬೋದು ವೈಪರ್ ಎಲ್ಲಪ್ಪ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ವೈಪರು. ಸೊ ವೈಪರ್ ಇಲ್ಲಿದೆ. ನಿಮಗೆ ಕನೆಕ್ಟಿಂಗ್ ಟೇಲ್ ಲೈಟ್ ಬರುತ್ತೆ. ಕಿಯಾ ಅಂತ ಬರುತ್ತೆ. ಸೆಲ್ಟೋಸ್ 7DCT ಅಂತ ಹೇಳಿದ್ರೆ ನಾವು DCT ಟರ್ಬೋ ಪೆಟ್ರೋಲ್ ಓಡಿಸ್ತಿರೋದಲ್ಲ, ಹಂಗಾಗಿ 7DCT ಅಂತ ಬರ್ದಿದ್ದಾರೆ. ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ರಿಫ್ಲೆಕ್ಟರ್ಸ್ ಬರುತ್ತೆ ಆ್ಯಂಡ್ ರಿವರ್ಸ್ ಲೈಟ್ ಬರುತ್ತೆ. ಸೊ ಹಿಂದೆಯಿಂದ ನೋಡಬಹುದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಕ್ಯಾಮ್ರಾ ಕೂಡ ಇದೆ. ಸೊ ಬೂಟ್ಸ್ ಓಪನ್ ಮಾಡೋದಾದ್ರೆ ಬೂಟ್ ಸೈಜ್ ಬಗ್ಗೆ ಮಾತಾಡೋದ್ರೆ ನಮಗೆ 447 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಆರಾಮಾಗಿ 4-5 ಸೂಟ್ ಕೇಸ್ ಹಾಕಿ ಹೋಗ್ಬೋದು. ನೀವೇನಾರು ಬಾಯ್ಸ್ ಜೊತೆ ಏನಾರು ಟ್ರಿಪ್ ಹೋಗ್ತಾ ಇದ್ರೆ ಆರಾಮಾಗಿ 4-5 ಸೂಟ್ ಕೇಸ್ ಹಾಕಿ ಹೋಗ್ಬೋದು. ಇಲ್ಲಿ ಲೈಟ್ಸ್ ಬರುತ್ತೆ, ಹುಕ್ಸ್ ಬರುತ್ತೆ, ಇಲ್ಲೊಂದು ಹುಕ್ ಬರುತ್ತೆ, ಪಾರ್ಷಿಯಲ್ ಟ್ರೇ ಬರುತ್ತೆ. ಆ್ಯಂಡ್ ನಿಮಗೆ ಸ್ಪೇರ್ ವೀಲ್ ಕೂಡ ಆಫರ್ ಮಾಡ್ತಿದ್ದೆ. ಒಂದೊಂದು ಕಂಪನಿ ಇತ್ತೀಚೆಗೆ ಸ್ಪೇರ್ ವೀಲ್ ಆಫರ್ ಮಾಡ್ತಾ ಇಲ್ಲ, ಬಟ್ ಕಿಯಾದವರು ಆಫರ್ ಮಾಡ್ತಾ ಇದ್ದಾರೆ. ಇದರ ಸೈಜ್ ಹೇಳೋದಾದ್ರೆ 16 ಇಂಚಸ್ ಟೈರ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಇದಾಗಿದೆ. ಸೊ 16 ಇಂಚಸ್ ಬರುತ್ತೆ, ಒಂದು ಸೈಜ್ ಡೌನ್ ಬರುತ್ತೆ. ಆ್ಯಕ್ಚುಲಿ ಟಾಪ್ ಮಾಡಲಿಗೆ ಹೋದರೆ ನಿಮಗೆ ಆಟೋಮೆಟಿಕ್ ಟೇಲ್ ಗೇಟ್ ಕೂಡ ಬರುತ್ತೆ. ಇದು ಸೆಕೆಂಡ್ ಬೇಸ್ ಮಾಡಲ್ ಆದ್ದರಿಂದ ನಿಮಗೆ ಮ್ಯಾನ್ಯಲ್ ಆಗಿ ಆಪ್ರೇಟ್ ಮಾಡಬೇಕು. ಸೊ ಒಳಗಡೆ ಹೋಗಿ ನೋಡೋದಾದ್ರೆ ನಿಮಗೆ ಡೋರ್ ಹ್ಯಾಂಡಲ್ ನೋಡ್ಬೋದು, ಹಿಂಗೆ ಇಟ್ಕೊಂಡು ಹಿಂಗೆ ತೆಗಿಯೋಕ್ಕೆ. ಆ್ಯಂಡ್ ಡೋರ್ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಡೋರ್ ಓಪನರ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ನಿಮಗೆ ಮಿರರ್ ಅಡ್ಜಸ್ಟ್ ಮಾಡೋ ಕಂಟ್ರೋಲು, ಲಾಕ್ ಅನ್ಲಾಕು, ಮತ್ತು 4 ಪವರ್ ವಿಂಡೋಸ್ ಬರುತ್ತೆ. ಇಲ್ಲಿ ಚೈಲ್ಡ್ ಲಾಕ್ ಮಾಡೋಕ್ಕೆ. ಡ್ರೈವರ್ ಸೈಡು ಆಟೋ ಅಪ್ ಡೌನ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಗ್ರ್ಯಾಬ್ ಹ್ಯಾಂಡಲ್ಸ್, 1 ಲೀಟರ್ ಇಡಷ್ಟು ಬಾಟಲ್ ಕೆಪಾಸಿಟಿ. ಇದರಲ್ಲಿ ಸ್ಪೀಕರ್ಸ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮಗೆ 8 ವೇ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಹೌದು, 8 ವೇ ಅಡ್ಜಸ್ಟಬಲ್ ಸೀಟ್ ವಿತ್ ಲೆದರೈಟ್ ಸೀಟ್ ಆ್ಯಂಡ್ ವೆಂಟಿಲೇಷನ್ ಕೂಡ ಇದೆ. ಸೊ ಇದನ್ನು ಪೂರ್ತಿ ಹಿಂದಕ್ಕೆ ಹಾಕೋಣ. ಆ್ಯಂಡ್ ಇಲ್ಲಿ ಬರೋದಾದ್ರೆ ನಿಮಗೆ ಪೆಟ್ರೋಲ್ ಓಪನ್ ಮಾಡೋಕ್ಕೆ ನಿಮಗೆ ಸ್ಪೋರ್ಟಿ ಪೆಡಲ್ಸ್ ಬರುತ್ತೆ. ಇಲ್ಲಿ ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಹೆಡ್ಲೈಟ್ ಲೆವೆಲ್ ಬರುತ್ತೆ. ಇದೇನಪ್ಪ ಇದು ಅಂತ ಹೇಳಿದ್ರೆ ಇದು ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಡೌನ್ ಹಿಲ್ ಅಸಿಸ್ಟ್ ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆಫರ್ ಮಾಡಿದ್ದಾರೆ. ಸೊ ಒಳಗಡೆ ಕೂರೋದಾದ್ರೆ ಗಾಡಿ ಸೂಪರ್ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಒಳಗಡೆ ಕೂರೋದಾದ್ರೆ ನಿಮ್ಮ ಸ್ಟೇರಿಂಗ್ ವೀಲ್ ನೋಡಿ ಹೆಂಗ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಲೆಫ್ಟ್ ಸೈಡಿಗೆ ಬರೋದಾದ್ರೆ ನಿಮಗೆ ಅಡಾಸ್ ಕಂಟ್ರೋಲ್ ಮತ್ತೆ MID ಕಂಟ್ರೋಲ್ ಬರುತ್ತೆ. ರೈಟ್ ಸೈಡಿಗೆ ಬರೋದಾದ್ರೆ ಮ್ಯೂಸಿಕ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬರೋದಾದ್ರೆ ಡ್ರೈವಿಂಗ್ ಮೋಡ್ ಬರುತ್ತೆ. ಯಾವ ಮೋಡ್ ಬರುತ್ತೆ ಅಂತ ಇಕೋ, ನಾರ್ಮಲ್, ಸ್ಪೋರ್ಟ್ಸ್ ಬರುತ್ತೆ. ಮತ್ತೆ ಟ್ರಾಕ್ಷನ್ ಅಲ್ಲಿ ಯಾವ ಮೋಡ್ ಬರುತ್ತೆ ಅಂದ್ರೆ ಸ್ನೋ, ಮಡ್ ಮತ್ತೆ ಸ್ಯಾಂಡ್ ಬರುತ್ತೆ. ಸೊ ಈ ಕಡೆ ಬರೋದಾದ್ರೆ ನಿಮಗೆ ಆಟೋಮೆಟಿಕ್ ಹೆಡ್ಲೈಟ್ ಬರುತ್ತೆ. ಈ ಕಡೆ ಬರೋದಾದ್ರೆ ನಿಮಗೆ ಮ್ಯಾನ್ಯಲ್ ವೈಪರ್ಸ್ ಬರುತ್ತೆ. ಅಂಡ್ ಡಿಸ್ಪ್ಲೇ ನೋಡಬಹುದು. ಇದು ಬರೋದಾದ್ರೆ ನಿಮಗೆ ಕನೆಕ್ಟೆಡ್ ಸ್ಕ್ರೀನ್ ಬರುತ್ತೆ. ಅಂಡ್ ಸೊ ಈ ಡಿಸ್ಪ್ಲೇ ಬಗ್ಗೆ ಮಾತಾಡೋದ್ರೆ ಇದೇನು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಯಾಕಂತ ಹೇಳಿದ್ರೆ ಟಾಪ್ ಮಾಡಲ್ ಅಲ್ಲಿ ಒಳ್ಳೆ ಟಾಪ್ ನಾಚ್ ಆಗಿರೋ ಡಿಸ್ಪ್ಲೇ ಬರ್ತಾ ಇದೆ. ಬಟ್ ಈ ಗ್ರಾಫಿಕ್ಸ್ ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಬರೋದಾದ್ರೆ RPM ಮೀಟರ್ ಬರುತ್ತೆ. ಇಲ್ಲಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು, ಯಾವ ಮೋಡಲ್ ಇದೆ, ಡಿಸ್ಟೆನ್ಸ್ ಟೈಮ್ ಟೆಸ್ಟ್, ಟೈರ್ ಪ್ರೆಷರಿಂಗ್ ಮಾನಿಟರಿಂಗ್ ಸಿಸ್ಟಮ್ ಇರ್ಬೋದು, ಅಥವಾ ನಿಮಗೆ ಕರೆಂಟ್ ಟ್ರಿಪ್ ಎಷ್ಟಿದೆ, ಡ್ರೈವರ್ ಅಸಿಸ್ಟೆಂಟ್ಸ್ ಏನೋ ಸೆಟ್ಟಿಂಗ್ ಚೇಂಜ್ ಮಾಡೋದಾದ್ರೆ ಇಲ್ಲಿ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಬರೋದಾದ್ರೆ ನಿಮಗೆ 10.1 ಇಂಚಸ್ ಸ್ಕ್ರೀನ್ ಬರುತ್ತೆ. ಅಂಡ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ನೀವೇನಾದ್ರು ಹೈಯರ್ ವೇರಿಯಂಟ್ಸ್ ಹೋದ್ರೆ ಇದು ಪೂರ್ತಿ ಇಲ್ಲಿಂದ ಇಲ್ಲಿ ತನಕ ಸ್ಕ್ರೀನ್ ಬರುತ್ತೆ. ಅಂಡ್ ಇಲ್ಲಿ ಒಂದು ಸ್ವಲ್ಪ ಮಧ್ಯದಲ್ಲಿ AC ಕಂಟ್ರೋಲ್ಸ್ ಬರುತ್ತೆ. ಅಂಡ್ ಮತ್ತೆ ಇಲ್ಲಿ ಸ್ಕ್ರೀನ್ ಬರುತ್ತೆ, ಪೂರ್ತಿ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಕನೆಕ್ಟಿವಿಟಿ ಬರುತ್ತೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಆರಾಮಾಗಿ ಕನೆಕ್ಟ್ ಮಾಡಬಹುದು. ಇಲ್ಲಿ ಬರೋದಾದ್ರೆ AC ವೆಂಟ್ಸ್ ಬರುತ್ತೆ. AC ವೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಿಯಾದವರು. ಸೊ ಇಲ್ಲಿ ನೋಡೋದಾದ್ರೆ ಹಜಾರ್ಡ್
ಹಜಾರ್ಡ್ ಲೈಟ್ ಬರುತ್ತೆ. ಇದ್ ನೋಡೋದಾದ್ರೆ ಇಷ್ಟು ಪೂರ್ತಿ ಇದ್ರ ಸೆಟಪ್. ಹಂಗಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲಾದ್ರೂ ಟಚ್ ಸ್ಕ್ರೀನ್ ಒಳಗೆ ಆಗ್ತಾ ಇದಾರೆ ಅಂಡ್ ಮಾಮೂಲಿ ಫಿಸಿಕಲ್ ಬಟನ್ ಕೊಡ್ತಾ ಇರಲಿಲ್ಲ. ಸೊ ಕಿಯಾದವರು ನಾವು ಫಿಸಿಕಲ್ ಬಟನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಫಿಸಿಕಲ್ ಬಟನ್ ಕೊಟ್ಟಿದ್ರೆ ಹೋಮ್ ಇರ್ಬೋದು, ಮ್ಯಾಪ್ ಇರ್ಬೋದು, ಸರ್ಚ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ನಾಬೆ ಕೊಟ್ಟಿದ್ದಾರೆ. ಮೀಡಿಯಾ ಇರ್ಬೋದು, ಇದು ಸ್ಟಾರ್ ಅಂತ ಹೇಳಿದ್ರೆ ನೀವು ಏನೇ ಬೇಕಾದ್ರೆ ನಿಮ್ಮ ಫೇವ್ರೇಟ್ ಇಟ್ಕೊಬಹುದು ಅಂಡ್ ಸೆಟಪ್ ಮಾಡೋದಿದ್ರೆ ಇಟ್ ಲುಕ್ಸ್ ಗುಡ್. ಮತ್ತೆ ವರ್ಕ್ ಆಗೋದು ಅಷ್ಟೇ ಫ್ಲೂಯೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದರ ಸೆಟ್ಟಿಂಗ್ಸಿಗೆ ಹೋಗಿ, ಲೇಔಟಿಗೆ ಹೋಗಿ, ಡಿಜಿಟಲ್ ಕ್ಲಾಕು ಅಥವಾ ಸ್ಕ್ರೀನ್ ಸೇವರ್ ಏನಾದ್ರು ಆನ್ ಮಾಡಬೇಕಾ ಆಫ್ ಮಾಡಬೇಕಾ, ಆ ಥರ ಡಿವೈಸ್ ಕನೆಕ್ಷನ್, ಸೌಂಡು, ನಿಮಗೆ ಪೊಸಿಷನ್ ಎಲ್ಲಿರಬೇಕು, ಈಕ್ವಲೈಸರ್ ಎಲ್ಲಿರಬೇಕು, ಮತ್ತೆ ಬೀಪ್ ಆಗಬೇಕಾ ಅಂತ ಹೇಳ್ಬಿಟ್ಟು ಬಟನ್ಸ್. ಹಂಗಂತ ಹೇಳಿದ್ರೆ ನಾನು ಈ ಕಸ್ಟಮ್ ಬಟನ್ ಹೇಳಿದ್ನಲ್ಲ, ಈ ಬಟನ್ಗೆ ಏನು ಸೆಟ್ ಮಾಡ್ಕೊಬೇಕು ಎಲ್ಲ ಸೆಟ್ ಮಾಡ್ಕೊಬೋದು. ಇದರಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೇ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಸೊ ಕೆಳಗಡೆ ಬರೋದಾದ್ರೆ ಇದು ಫಿಸಿಕಲ್ ಬಟನ್ ಬರುತ್ತೆ ಅಂಡ್ ಇಲ್ಲೊಂದು ಮೇಜರ್ ಚೇಂಜಸ್ ಕಾಣುತ್ತೆ. ಇದು ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅನ್ನಿಸ್ತಿರ್ಬೋದು, ಬಟ್ ಇದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಲ್ಲ, ಇದು ಮ್ಯಾನ್ಯಲ್ ಕ್ಲೈಮೇಟ್ ಕಂಟ್ರೋಲ್. ಕಿಯಾದವರು ಅಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಆಟೋಮೆಟಿಕ್ ಅಂತಾನೆ ಅನ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬರೋದಾದ್ರೆ ಫ್ಯಾನ್ ಸ್ಪೀಡ್ ಜಾಸ್ತಿ ಮತ್ತೆ ಕಮ್ಮಿ ಮಾಡಕ್ಕೆ. ಇದು ಫ್ರಂಟಿಗೆ ಡಿಫಾಗರ್ ಮತ್ತೆ ಇದು ರಿಯರಿಗೆ ಡಿಫಾಗರ್. ಅಂಡ್ ಇಲ್ಲಿ ಬರೋದಾದ್ರೆ ನಿಮಗೆ ಕಾಲಿಗೆ ಬೇಕಾ, ತಲೆಗೆ ಬೇಕಾ, ಅಥವಾ ಡಿಫಾಗರ್ ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕೋದು. ಇದು AC ಆನ್ ಮಾಡಕ್ಕೆ, ಆಫ್ ಮಾಡಕ್ಕೆ, ರೀಸೈಕಲೇಷನ್ ಅಂಡ್ ಟೆಂಪರೇಚರ್ ಜಾಸ್ತಿ ಕಮ್ಮಿ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೆಳಗಡೆ ಬರೋದಾದ್ರೆ ನಿಮಗೆ ಟೈಪ್ ಸಿ ಪೋರ್ಟ್ ಬರುತ್ತೆ, 3 ಟೈಪ್ ಸಿ ಪೋರ್ಟ್. ಇದು 2 ಫಾಸ್ಟ್ ಚಾರ್ಜಿಂಗ್ ಮತ್ತೆ ಇದು USB ಇಂದ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಕ್ಕೆ. ಇದು ಬಂದ್ಬಿಟ್ಟು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರುತ್ತೆ ಅಂಡ್ ಇದು ರಬ್ಬರ್ ಕೂಡ ಕೊಟ್ಟಿದ್ದಾರೆ. ಹಂಗಂತ ಹೇಳಿದ್ರೆ ಯಾವ್ದೇ ಗುಂಡಿಗೆ ಹೋಗಿ ಗಾಡಿ ಅಲ್ಲಾಡಿದ್ರು ಮೊಬೈಲ್ ಅಲ್ಲಾಡಬಾರ್ದು ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿ ಬರೋದಾದ್ರೆ ಪವರ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಟೋ ವೋಲ್ಟ್, ಪಾರ್ಕಿಂಗ್ ಸೆನ್ಸರ್ ಮತ್ತೆ ಕ್ಯಾಮ್ರಾ ಕೂಡ ಇದೆ. ಅಂಡ್ ನೀವು ನೋಡಬಹುದು ಕ್ಯಾಮ್ರಾ ವಿತ್ ಗೈಡ್ ಲೈನ್ಸ್ ಕೂಡ ಬರ್ತಾ ಇದೆ. ಸೊ ಇದು ನಿಮಗೆ ಕರೆಕ್ಟ್ ಆಗಿ ಯಾವ ವೇರಿಯಂಟ್ ಇದೆ, ಎಷ್ಟೆಷ್ಟು ಇಂಜಿನ್ ಇದೆ ಅಂತ ಹೇಳ್ತೀನಿ ಕೇಳಿ. ಇದರಲ್ಲಿ 3 ತರ ಇಂಜಿನ್ ಬರುತ್ತೆ. 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ, 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ, ಮತ್ತೆ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು ನಾವು ನೋಡ್ತಿರೋದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಇದು ನೋಡೋದಾದ್ರೆ ಬ್ಯೂಟಿಫುಲ್ ಗೇರ್ ಬಾಕ್ಸ್. ಆಟೋಮೆಟಿಕ್ ತಗೊಂತೀರಾ ಅಂದ್ರೆ 7 ಸ್ಪೀಡ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ಬರೋದಾದ್ರೆ ಇದೇನಪ್ಪ ಖಾಲಿ ಇದೆ ಅಂತ ಹೇಳಿದ್ರೆ ಜಸ್ಟ್ ಹಿಂಗ್ ಹೇಳಿದ್ರೆ 2 ಕಪ್ ಹೋಲ್ಡರ್ಸ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಕಿಯಾದವರು. ಇಲ್ಲಿ ಬರೋದಾದ್ರೆ ನಿಮಗೆ ಆರ್ಮ್ರೆಸ್ಟ್, ಇದು ಸ್ಲೈಡ್ ಆಗಲ್ಲ, ಬಟ್ ಇದರೊಳಗೆ ಒಂದು 12 ವೋಲ್ಟ್ ಸಾಕೆಟ್ ಇದೆ. ಇಲ್ಲೆಲ್ಲ 12 ವೋಲ್ಟ್ ಸಾಕೆಟ್ ಇಲ್ಲಲ್ಲ, ಹಂಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಯಾವ್ದೇ ತರ ಆಟೋ ಡೀಮಿಂಗ್ IRVM ಬರಲ್ಲ, ಮ್ಯಾನ್ಯಲ್ ಆಗಿ ಬರುತ್ತೆ. ಇಲ್ಲಿ ಯಾವ್ದೇ ತರ ಮಿರರ್ ಇಲ್ಲ, ಒಂದು ಟಿಕೆಟ್ ರೆಸಿಟ್ ಇದೆ. ಅಂಡ್ ಇಲ್ಲಿ ಬರೋದಾದ್ರೆ ಮಿರರ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಬರುತ್ತೆ, ನಿಮಗೆ ಲೈಟ್ಸ್ ಬರುತ್ತೆ, ಇದನ್ನ ಇಂಡಿವಿಜುವಲ್ ಆಗೋ ಆನ್ ಮಾಡಬಹುದು. ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಕಂಟ್ರೋಲ್ ಬರುತ್ತೆ. ಜಸ್ಟ್ ಒಂದು ಸ್ಲೈಟ್ ಆಗಿ ಟಚ್ ಮಾಡಿದ್ರೆ ನಿಮಗೆ ಇದು ಕರ್ಟನ್ಸ್ ಓಪನ್ ಆಗ್ತಾ ಹೋಗುತ್ತೆ. ನೋಡಿ ತುಂಬಾ ಫಾಸ್ಟ್ ಆಗು ಹೋಗ್ತಾ ಇದೆ. ಅಂಡ್ ಇನ್ನೊಂದ್ಸತಿ ಮಾಡಿದ್ರೆ ಇದು ಓಪನ್ ಆಗುತ್ತೆ ಸನ್ ರೂಫ್. ಸೊ ಇಲ್ಲಿ ಪೂರ್ತಿ ಹಿಂದೆ ತನಕ ಹೋಗುತ್ತೆ, ಇಲ್ಲಿಂದ ಇಲ್ಲಿ ತನಕ ತುಂಬಾನೇ ಸ್ಪೇಸ್ ಇದೆ. ಆರಾಮಾಗಿ ಇಬ್ರು ನಿಂತ್ಕೊಂಡು ಹೋಗ್ಬೋದು. ಆಕ್ಚುಲಿ ನಿಲ್ಬಾರ್ದು, ಬಟ್ ಆರಾಮಾಗಿ ಇಬ್ರು ನಿಂತ್ಕೊಂಡು ಹೋಗ್ಬೋದು. ಫ್ರಂಟ್ 2 ಸೀಟ್ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಅಂಡ್ ಇದು ಸೀಟು ನಿಮಗೆ ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು, ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಮಾಡಂಗಿಲ್ಲ. ರಿಯರ್ ಡೋರ್ ಹ್ಯಾಂಡಲ್ ಅಷ್ಟೇ ಆಟೋಮೆಟಿಕ್ ಆಗಿದೆ. ಅಂಡ್ ಡೋರ್ ಓಪನ್ ಮಾಡಿದ್ರೆ ಹ್ಯೂಜ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಕಾಣೋದೇ ಒಂದು ಸನ್ ಕರ್ಟನ್. ಇದು ಕಂಪನಿ ಫಿಟೆಡ್ ಸನ್ ಕರ್ಟನ್. ಅಂಡ್ ಇದನ್ನ ಹಿಂಗೆ ಹಾಕೋದು. ಡೋರ್ ಓಪನರ್, ವಿಂಡೋಸ್ ರೋಲ್ ಡೌನ್ ಮಾಡೋಕ್ಕೆ, ಗ್ರ್ಯಾಬ್ ಹ್ಯಾಂಡಲ್ಸ್, 1 ಲೀಟರ್ ಇಡಷ್ಟು ಕೆಪಾಸಿಟಿ, ಬಾಟಲ್ ಕೆಪಾಸಿಟಿ. ನಿಮಗೆ ಲೆದರೈಟ್ ಸೀಟ್ ಬರುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗೂ ಇದೆ. ಪೂರ್ತಿ ನೋಡಿ, ನೀವು ಕೂರ್ತೀರಾ ಅಂತ ಹೇಳಿದ್ರೆ ಎಷ್ಟು ಕಂಫರ್ಟಬಲ್ ಆಗಿ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಒಳಗಡೆ ಕೂರೋದೇ. ಸೊ ನೋಡ್ಬೋದು ನಿಮಗೆ ಡ್ಯಾಶ್ ಬೋರ್ಡ್ ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಕೂತಿದ್ದವ್ರಿಗೆ. ಅಂಡ್ ಈ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆದ್ರೂ ನನಗೆ ಲೆಗ್ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಹೆಡ್ ರೂಮ್ ಬಗ್ಗೆ ಮಾತಾಡಂಗೆ ಇಲ್ಲ, ತುಂಬಾನೇ ಚೆನ್ನಾಗಿದೆ. ಅಂಡ್ ರಿಕ್ಲೈನ್ ಅಷ್ಟೇ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೋದು. ಇದರಲ್ಲಿ 2 ಸ್ಟೆಪ್ ರಿಕ್ಲೈನ್ ಇದೆ. ಇದು 1 ಸ್ಟೆಪ್, ಇದು 2nd ಸ್ಟೆಪ್. ಇಷ್ಟು ರಿಕ್ಲೈನ್ ಮಾಡ್ಬೋದು. ನೋಡಿ ಇದು ಸ್ವಲ್ಪ ಅನ್ನಿಸ್ಬೋದು, ಬಟ್ ಲಾಂಗ್ ಡ್ರೈವಿಗೆ ಹೋಗ್ಬೇಕಾದ್ರೆ ನಿಮಗೆ ಕಂಫರ್ಟ್ ಕೊಡುತ್ತೆ ಇದೆ. ಅಂಡ್ ಈ ಕಡೆ ಬರೋದಾದ್ರೆ ನಿಮಗೆ AC ವೆಂಟ್ಸ್ ಬರುತ್ತೆ. ಇದು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬರೋದಾದ್ರೆ ನಿಮಗೆ ಫೋನ್ ಇಡಕ್ಕೆ ಜಾಗ ಕೊಟ್ಟಿದ್ದೆ. ಸೊ ನೀವ್ ಹೇಳ್ಬೋದು ಎಲ್ಲಪ್ಪ ಚಾರ್ಜಿಂಗ್ ಸಾಕೆಟ್ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಇಲ್ಲೊಂದು ಟೈಪ್ ಸಿ, ಎಲ್ಲ USB-C ಪೋರ್ಟ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇದು ಹೆಡ್ ರೆಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ, ಕೋಟ್ ಬರುತ್ತೆ ಅಂಡ್ ಲೈಟ್ಸ್ ಬರುತ್ತೆ. ಸೊ ಹಿಂದೆಯಿಂದನೂ ಅಷ್ಟೇ ಕಂಫರ್ಟಬಲ್ ಆಗಿ ಹೋಗ್ಬೋದು. ಪ್ಯಾನೋರಾಮಿಕ್ ಸನ್ರೂಫ್ ಅಷ್ಟೇ ಇಲ್ಲಿ ತನಕ ಓಪನ್ ಆಗುತ್ತೆ, ಆರಾಮಾಗಿ ನೋಡ್ಬೋದು. ಆರ್ಮ್ರೆಸ್ಟ್ ಕೂಡ ಬರುತ್ತೆ. ಇದ್ರಲ್ಲಿ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಇದು 60-40 ಸ್ಪ್ಲಿಟ್ ಕೂಡ ಮಾಡ್ಕೊಬಹುದು. ಆಯ್ತು ಕಣಪ್ಪ, ಇವೆಲ್ಲ ಆಯ್ತು. ಏನೇನಪ್ಪ ಸೇಫ್ಟಿ ಇದೆ ಅಂತ ಹೇಳಿದ್ರೆ 5 ಸ್ಟಾರ್ ಭಾರತ್ ಎನ್ಕ್ಯಾಪ್ ಸಿಕ್ಕಿದೆ, 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಹಿಲ್ ಹೋಲ್ಡ್ ಅಸಿಸ್ಟ್, ABS, EBD, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ರಿಯರ್ ಪಾರ್ಕಿಂಗ್ ಸೆನ್ಸರ್ ಮತ್ತೆ 3 ಪಾಯಿಂಟ್ ಅಡ್ಜಸ್ಟಬಲ್ ಸೀಟ್ ಪಾಯಿಂಟ್ ಸಿಗುತ್ತೆ. ಸೊ ಇದೆಲ್ಲ ಆಯ್ತಪ್ಪ, ಇಷ್ಟೊಂದೆಲ್ಲ ಫೀಚರ್ಸ್ ತೋರಿಸ್ತೆ. ಇದರ ಪ್ರೈಸಿಂಗ್ ಏನು ಅಂತ ಕೇಳೋದಾದ್ರೆ ನಾನು ಪ್ರೈಸಿಂಗ್ ಶೀಟೇ ಇಸ್ಕೊಂಡಿದ್ದೀನಿ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕೂಡ ನೋಡ್ಬೋದು. ಅಂಡ್ ನಾವು ನೋಡ್ತಿರೋದು ಇದು ಇವತ್ತು
ನ್ಯೂ ಕಿಯಾ ಸೆಲ್ಟೋಸ್ HTK 1.5 ಲೀಟರ್ ಪೆಟ್ರೋಲ್ ಇಂಜಿನ್. ಇದು ಆಲ್ಮೋಸ್ಟ್ ನಿಮಗೆ 18 ಲ್ಯಾಕ್ ರುಪೀಸ್ ಆನ್ ರೋಡ್ ಬೀಳುತ್ತೆ. ಅಂಡ್ ನನ್ನ ಪ್ರಕಾರ ಇದೊಂದು ಸೆಗ್ಮೆಂಟ್ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ಯಾವ ತರ ಬೇಕು ಎಲ್ಲಾ ತರ ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನ್ ಬೇಕಾ, ನಾರ್ಮಲ್ ಇಂಜಿನ್ ಬೇಕಾ, ಇಲ್ಲ ಡೀಸೆಲ್ ಇಂಜಿನ್ ಬೇಕಾ, ನಿಮಗೆ ಮ್ಯಾನ್ಯಲ್ ಬೇಕಾ, IMT ಬೇಕಾ, ನಿಮಗೆ ಏನ್ ಬೇಕು ಬಂದ್ಬಿಟ್ಟು ಕೇಳಿ, ಎಲ್ಲದು ಕೊಡ್ತಾರೆ. ಸೊ ಇದ್ರಲ್ಲಿ ಏನೇನಪ್ಪ ಯೂನಿಕ್ ಆಗಿದೆ ಅಂತ ಹೇಳಿದ್ರೆ, ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ ಕೊಡ್ತಾ ಇದ್ದಾರೆ. NA ಇಂಜಿನ್ ತಗೊಂಡ್ರೆ 16 ಇಂಚಸ್ ಸ್ಟೀಲ್ ರಿಮ್ ಬರುತ್ತೆ. ಅಂಡ್ ಟರ್ಬೋ ತಗೊಂಡ್ರೆ 17 ಇಂಚಸ್ ಸಿಗುತ್ತೆ. ಕನೆಕ್ಟೆಡ್ ಟೇಲ್ ಲೈಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಸೀಟ್ಸ್ ಇರ್ಬೋದು, ನಿಮಗೆ ಆಟೋಮೆಟಿಕ್ ಅಲ್ಲಿ 7 DCT ಬರ್ತಾ ಇದೆ. ಇದೆಲ್ಲ ನಿಮಗೆ ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ನಿಮಗೆ ಈಗ ನೋಡ್ಬೇಕಾದ್ರೆ ಇದೇನಪ್ಪ ಇಷ್ಟೊಂದು ಕಾಸ್ಟ್ಲಿ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು, ಬಟ್ ಒನ್ಸ್ ಯು ಡ್ರೈವ್ ದಿಸ್ 7 DCT ನೀವು ಫ್ಯಾನ್ ಆಗ್ಬಿಡ್ತೀರಾ. ಆಕ್ಚುಲಿ ನನ್ನ ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ನೀವು ಯಾವ್ದಾರ ಡೀಸೆಲ್ ಲವರ್ ಆದ್ರೆ ಜಸ್ಟ್ ಗೋ ಫಾರ್ ಕಿಯಾ ಆರ್ ಎ ಹುಂಡೈ ಕಾರ್. ಅದರಲ್ಲೂ ಡೀಸೆಲ್ ಮ್ಯಾನ್ಯಲ್ ನಿಮಗೆ ಮೈಲೇಜ್ ಕೊಡುತ್ತೆ. ಅಂಡ್ ಫನ್ನು ಕೊಡುತ್ತೆ. ಇದ್ರಲ್ಲಿ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಕೂಡ ಬರುತ್ತೆ. ಏನೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಫ್ರಂಟ್ ಅಲ್ಲಿ ಇಂಡಿಕೇಟರ್ LED ಬರಲ್ಲ, ನಿಮಗೆ ಆಟೋಮೆಟಿಕ್ IRVM ಬರಲ್ಲ, ಮತ್ ಬಂದ್ಬಿಟ್ಟು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ. ಇವೆಲ್ಲ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಕಾರ್ ಅಂತ ಹೇಳ್ಬೋದು. ಇದು ನಿಮಗೆ ಏನಾರ ಒಂದು 13 ಲಕ್ಷದಿಂದ 18 ಲಕ್ಷದೊಳಗೆ ಒಂದು ಗಾಡಿ ಬೇಕು ಅಂತ ಇದ್ರೆ, ನೀವೇನಾರ ಸೆಲ್ಟೋಸ್ ತಗೊಂತೀರಾ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.